ಹಾಯ್, ವೆಲ್ಕಮ್ ಟು MRJ ಅಸೋಸಿಯೇಟ್ಸ್. ಇವತ್ತು ನಾನು MPF ಸಿಸ್ಟಮ್ ಫಾರ್ಮ್ ಫಿಲ್ಲಿಂಗ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವರ್ಕ್ ಮಾಡಬೇಕು ಅಂದರೆ ನಿಮ್ಮ ಹತ್ತಿರ ವಿಂಡೋಸ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು, ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾವು ನಿಮಗೆ MPF ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ ಮಾಡಿರ್ತೀವಿ. ನೀವು ಈ ಅಪ್ಲಿಕೇಶನ್ ಲಾಗಿನ್ ಆಗಿ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಬೇಕು. ನೀವು ಲಾಗಿನ್ ಆದಮೇಲೆ ಈ ರೀತಿ ಮೇನ್ ಮೆಂಬರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ MPF ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಾರ್ಮ್ ಫಿಲ್ಲಿಂಗ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೆಂಬರ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಎಂಟಿ ಫೀಲ್ಡ್ಸ್ ಇರುತ್ತೆ. ನಿಮ್ಮ ಕೆಲಸ ಏನಂದರೆ ಮೆಂಬರ್ ಡೀಟೇಲ್ಸ್ನ ಫೀಲ್ಡ್ಸ್ನಲ್ಲಿ ಎಂಟ್ರಿ ಮಾಡಬೇಕು. ನಿಮಗೆ ಇಲ್ಲಿ ಫ್ಯೂ ಲೈನ್ಸ್ ಟೈಪಿಂಗ್ ಇರುತ್ತೆ, ಮ್ಯಾಕ್ಸಿಮಮ್ ಫೀಲ್ಡ್ ಸೆಲೆಕ್ಟೆಡ್ ಆಪ್ಷನ್ ಇರುತ್ತೆ. ನೀವು ಎಂಟ್ರಿ ಮಾಡುವಾಗ ಯಾವುದೇ ರೀತಿ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಲಿಕೇಶನ್ ಅದೇ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಅದೇ ಥರ ನೀವು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟರೂ ಕೂಡ ಅಪ್ಲಿಕೇಶನ್ ಅದೇ ಕರೆಕ್ಟ್ ತಗೊಳುತ್ತೆ. ಇಲ್ಲಿ ಸೆಲೆಕ್ಟೆಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೀಸ್ಟ್ ಡಿಸ್ಪ್ಲೇ ಆಗುತ್ತೆ. ನೀವು ಮೆಂಬರ್ ಡೀಟೇಲ್ಸ್ನಲ್ಲಿ ಕೊಟ್ಟಿರೋ ಡೀಟೇಲ್ಸ್ನ ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ನೀವು ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುವಾಗ ಯಾವುದಾದ್ರೂ ಫೀಲ್ಡ್ಸ್ ಬಿಟ್ಟು ಅಪ್ಲೋಡ್ ಕೊಟ್ಟಿದ್ರೆ ಅದು ತಗೊಳ್ಳಲ್ಲ. ಈ ರೀತಿ ಎರರ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಅಪ್ಲೋಡ್ ಮಾಡುವಾಗ ಎಲ್ಲ ಫೀಲ್ಡ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಅಪ್ಲೋಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೇಕ್ ಸ್ಕ್ರೀನ್ಶಾಟ್ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಆ ಸ್ಕ್ರೀನ್ಶಾಟ್ ನಿಮ್ಮ ಮೊಬೈಲ್ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಸೇವ್ ಆಗಿರುತ್ತೆ. ನಮ್ಮ ರಿಪೋರ್ಟ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನಿಮ್ಮ ಸ್ಕ್ರೀನ್ಶಾಟ್ ಮೂಲಕ ಚೆಕ್ ಮಾಡಿಕೊಳ್ಳಬಹುದು. ನಂತರ ಲೋಡ್ ನೆಕ್ಸ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಈ ರೀತಿ ಫಾರ್ಮ್ಗಳನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. MPF ಸಿಸ್ಟಮ್ ಫಾರ್ಮ್ ಫಿಲ್ಲಿಂಗ್ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ. ಇಲ್ಲಿ ನಿಮಗೆ ವರ್ಕ್ ಮಾಡಲು ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ಆದರೆ ಇದಕ್ಕೆ ಬೇಕಾದಂತಹ ಸಾಫ್ಟ್ವೇರ್ ಆರ್ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಪರ್ಚೇಸ್ ಮಾಡಿಕೊಳ್ಳಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ನಿಮಗೆ 1 ವರ್ಷಕ್ಕೆ ಸೀಮಿತವಾಗಿರುತ್ತದೆ. ಪ್ರಾಜೆಕ್ಟ್ ಡೀಟೇಲ್ಸ್. ಇಲ್ಲಿ ನಿಮಗೆ ಪ್ರತಿ ಪ್ರಾಜೆಕ್ಟಿನಲ್ಲಿ 2,500 ಫಾರ್ಮ್ಗಳನ್ನು ನೀಡಲಾಗುತ್ತದೆ. ಆ 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಲು ಮಿನಿಮಮ್ 15 ದಿನಗಳು ಹಾಗೂ ಮ್ಯಾಕ್ಸಿಮಮ್ 40 ದಿನಗಳ ತನಕ ಕಾಲಾವಕಾಶಗಳಿರುತ್ತದೆ. ವೆರಿಫಿಕೇಷನ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ವೆರಿಫಿಕೇಷನ್ ಅಥವಾ ಸಬ್ಮಿಷನ್ ಆಗಲು ನೀವು 2,500 ಫಾರ್ಮ್ಗಳನ್ನು ಕಂಪ್ಲೀಟ್ ಮಾಡಿರಲೇಬೇಕು. ಸಬ್ಮಿಷನ್ ಆದ ನಂತರ ವೆರಿಫಿಕೇಷನ್ ಆಗಲು 2 ದಿನಗಳ ಕಾಲಾವಕಾಶ ಬೇಕಾಗಿರುತ್ತದೆ. ವೆರಿಫಿಕೇಷನ್ ಆದ ನಂತರ 1 ವಾರದೊಳಗೆ ನಿಮಗೆ ಪೇಮೆಂಟ್ ಆಗುತ್ತದೆ. ರೆಫರೆನ್ಸ್ ಡೀಟೇಲ್ಸ್. ನೀವು ರಿಜಿಸ್ಟ್ರೇಷನ್ ಆದ ನಂತರ ಈ ವರ್ಕಿಗೆ ನಿಮ್ಮ